ಕೃಷ್ಣ ಎಲ್ಲಿದ್ದಾನೆ, ಅವನ್ನ ಎಲ್ಲಿ ಹುಡುಕ್ಬೇಕು, ಬನ್ನಿ ಅವನ್ನೇ ಕೇಳ್ಕೊಂಡ್ ಬರೋಣ. 10ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಏನ್ ಹೇಳ್ತಿದ್ದಾನೆ ಅಂದ್ರೆ, ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಶ್ಚ ಮಧ್ಯಂ ಚ ಭೂತಾನಾಮಂತ ಏವಚ. ಹೇ ಗುಡಾಕೇಶನಾದ ಅರ್ಜುನನೇ, ನಾನು ಎಲ್ಲ ಜೀವಿಗಳ ಹೃದಯದಲ್ಲಿ ವಾಸ ಮಾಡೋ ಪರಮಾತ್ಮ. ಎಲ್ಲ ಜೀವಿಗಳಿಗೂ ಆದಿ ಅಂದ್ರೆ ಪ್ರಾರಂಭ, ಮಧ್ಯ ಹಾಗೂ ಅಂತ್ಯ ನಾನೇ ಆಗಿದ್ದೀನಿ ಅಂತ ಹೇಳ್ತಿದ್ದಾನೆ. ಕೃಷ್ಣ ಅರ್ಜುನನನ್ನ ಗುಡಾಕೇಶ ಅಂತ ಕರೀತಿದ್ದಾರೆ. ಗುಡಾಕ ಅಂದ್ರೆ ನಿದ್ರೆ, ಈಶ ಅಂದ್ರೆ ಪ್ರಭು. ಯಾರು ನಿದ್ರೆಯನ್ನ ಗೆದ್ದಿರ್ತಾನೋ ಆತ ಗುಡಾಕೇಶ. ಆದ್ರೆ ಈ ಸಂದರ್ಭದಲ್ಲಿ ಯಾಕೆ ಶ್ರೀಕೃಷ್ಣ ಅರ್ಜುನನನ್ನ ಗುಡಾಕೇಶ ಅಂತ ಸಂಬೋಧನೆ ಮಾಡಬೇಕು? ಯಾಕಂದ್ರೆ ಅರ್ಜುನನ ಥರಾನೇ ನಾವೆಲ್ಲರೂ ಯಾವಾಗ ತಮಸ್ಸನ್ನ, ಅಂಧಕಾರವನ್ನ ಅಂದ್ರೆ ಅಜ್ಞಾನವನ್ನ ನಿದ್ರೆಯ ಥರ ತೆಗೆದು ಹಾಕಿ ಅದರ ಮೇಲೆ ವಿಜಯವನ್ನ ಸಾಧಿಸ್ತೀವೋ ಅವಾಗ ಮಾತ್ರ ಹೇಗೆ ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ವಿಭೂತಿಗಳ ಬಗ್ಗೆ, ತನ್ನ ಜ್ಞಾನದ ಬಗ್ಗೆ ತಿಳಿಸ್ಕೊಡ್ತಿದ್ದಾನೋ, ಅರ್ಜುನನ ಥರ ನಾವು ಅವಾಗ್ಲೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಆ ನಿದ್ರೆಯನ್ನ, ಅಜ್ಞಾನವನ್ನ ನಾವು ತೆಗೆದು ಹಾಕ್ಬೇಕು, ಅದರ ಮೇಲೆ ವಿಜಯವನ್ನ ಸಾಧಿಸ್ಬೇಕು ಅಂತ ಇದರ ಅರ್ಥ. ಇದುವರೆಗೂ ನಾವು ಕಣ್ಣು ತೆರೆದು ಜಗತ್ತನ್ನ ನೋಡ್ತಾ ಬಂದಿದ್ದೀವಿ. ಇವಾಗ ಕಣ್ಣು ಮುಚ್ಚಿ ಜಗನ್ನಾಥನ್ನ ನೋಡುವಂತಹ ಸಮಯ ಬಂದಿದೆ. ಆತ ಬೇರೆ ಎಲ್ಲೋ ಇಲ್ಲ, ಆತನ ನಾವ್ ಎಲ್ಲೋ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಕಣ್ಣು ಮುಚ್ಚಿದ್ರೆ ಸಾಕು, ಹೃತ್ಕಮಲ ಮಧ್ಯ ನಿವಾಸಿ ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿ ಆತ ನಮ್ಮ ಹೃದಯದ ಒಳಗೇ ಇದ್ದಾನೆ. ಆತನ್ನ ಅದೇ ಹೃದಯ ಕಮಲದಲ್ಲಿ ನೋಡುವಂತಹ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ. ಹರೇ ಕೃಷ್ಣ.